ಬೆಂಗಳೂರಿನಲ್ಲಿ ನಡೆದ ನೈಜ ಘಟನೆ ಆಧಾರಿತ ಸಿನಿಮಾ ಚಿಲ್ಲಿ ಚಿಕನ್. ಉತ್ತರ ಭಾರತದ ವಿವಿಧ ರಾಜ್ಯಗಳಿಂದ ದುಡಿಯಲು ಬೆಂಗಳೂರಿಗೆ ಬಂದ ಹುಡುಗರ ಕತೆ ಇದು. ಹೌದು, ಹೋಟೆಲ್ವೊಂದರಲ್ಲಿ ಕೆಲಸ ಮಾಡಿಕೊಂಡು ತಾವೇ ಹೊಸದಾಗಿ ಚೈನೀಸ್ ರೆಸ್ಟೋರೆಂಟ್ ಪ್ರಾರಂಭಿಸಲು ಮುಂದಾದಾಗ ಏನೆಲ್ಲ ಕಷ್ಟಗಳು ಎದುರಿಸ್ತಾರೆ, ಆ ಎಲ್ಲ ತೊಂದರೆಗಳಿಂದ ಪಾರಾಗಿ ಗೆಲ್ತಾರಾ ಎಂಬುದೇ ಸಿನಿಮಾ ಕಥಾಹಂದರ. ಇತ್ತೀಚೆಗೆ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಸದ್ಯ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳು ಸೌಂಡ್ ಮಾಡ್ತಿವೆ. ಅದರಂತೆ ಈ ಚಿತ್ರಕ್ಕಾಗಿ ಬೇರೆ ಬೇರೆ ಭಾಷೆಗಳ ಸಿನಿಮಾ ಪ್ರಿಯರು ಒಂದಾಗಿರುವುದು ವಿಶೇಷ. ಚಿತ್ರದ ನಿರ್ದೇಶಕರು ಕೇರಳ ಮೂಲದವರು, ನಿರ್ಮಾಪಕರು ಗುಜರಾತ್ ಹಾಗೂ ಕಲಾವಿದರು ಮಣಿಪುರ, ಮೇಘಾಲಯ, ಚೆನ್ನೈ ಹೀಗೆ ವಿವಿಧ ರಾಜ್ಯಗಳಿಂದ ಬಂದವರಾಗಿದ್ದಾರೆ. ಇನ್ನು ಟೀಸರ್ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರದ ನಿರ್ಮಾಪಕ ಭೀಮಾ ಜಿಹಾನಿ, ನಾವು ಚಿತ್ರವನ್ನು ಕನ್ನಡದಲ್ಲಿ ಮಾತ್ರ ಶುರು ಮಾಡಿದ್ದು, ಜೂನ್ನಲ್ಲಿ ರಿಲೀಸ್ ಮಾಡುವ ಪ್ಲ್ಯಾನ್ ಇದೆ. ನಾನು ಹವ್ಯಾಸಿ ನಿರ್ಮಾಪಕನಾಗಿ ಹಿಂದಿಯಲ್ಲಿ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದೇನೆ ಎಂದ್ದಾರೆ. ಅಂದಹಾಗೆ ಚಿತ್ರವನ್ನು ಪ್ರತೀಕ್ ಪ್ರಜೋಶಿ ನಿರ್ದೇಶನ ಮಾಡಿದ್ದು, ಇವರು ಪದ್ಮಾವತ್ ಸೇರಿದಂತೆ ಹಿಂದಿ, ಮಲಯಾಳ, ಗುಜರಾತಿ ಸೇರಿದಂತೆ ಹಲವು ಭಾಷೆಗಳಿಗೆ ಇನ್ನೂ ಸಿನಿಮಾಗಳನ್ನು ಮಾಡಿದ್ದಾರಂತೆ. ಜೊತೆಗೆ ಕೆಲವು ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದಾರಂತೆ. ಇದೀಗ ಮೊದಲ ಬಾರಿಗೆ ಚಿಲ್ಲಿ ಚಿಕನ್ ಅನ್ನೋ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಮಾಹಿತಿ ನೀಡುವ ನಿರ್ದೇಶಕರು, ನಾನು ಮೂಲತಃ ಕೇರಳದವರು, ನನ್ನ ತಂದೆ ಕನ್ನಡದವರು. ಇಲ್ಲಿಯ ಜನ ಹಾಗೂ ಪರಿಸರ ನನಗೆ ತುಂಬ ಇಷ್ಟ. ಬೆಂಗಳೂರಿನಲ್ಲಿ ಶಿಕ್ಷಣ ಪಡೆದಿದ್ದು, ಈಗ ಬೆಂಗಳೂರಿನಲ್ಲೇ ಫ್ಯಾಮಿಲಿ ಜೊತೆ ಸೆಟಲ್ ಆಗಿದ್ದೇನೆ. ಇನ್ನು ಸಿನಿಮಾ ಬಗ್ಗೆ ಮಾತನಾಡೋದಾದರೆ, 4 ಜನ ಉತ್ತರ ಭಾರತೀಯರು ಸೇರಿ ಬೆಂಗಳೂರಿನಲ್ಲಿ ಚೈನೀಸ್ ರೆಸ್ಟೋರೆಂಟ್ ಒಂದನ್ನು ಪ್ರಾರಂಭ ಮಾಡಲು ಪ್ಲಾನ್ ಮಾಡಿಕೊಂಡಿರ್ತಾರೆ. ಅದು ಆಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾ. ಇದು ನೈಜ ಘಟನೆ ಆಧಾರಿತ ಚಿತ್ರವಾಗಿದ್ದು, ಬಹಳ ಇಂಟ್ರೆಸ್ಟಿಂಗ್ ಕತೆ ಸಾಗುತ್ತೆ. ತಂಡದ ಶ್ರಮ ಮತ್ತು ಇದ್ದು ಬೆಂಗಳೂರು ಹಾಗೂ ಸುತ್ತಮುತ್ತ ಶೂಟಿಂಗ್ ಮಾಡಲಾಗಿದೆ. ಕೊರಿಯನ್ ಡ್ರಾಮಾ ಮಾದರಿಯಲ್ಲಿ ಸಿನಿಮಾ ಇದ್ದು, ನಾವು ಇದನ್ನು ಕನ್ನಡ ಡ್ರಾಮಾ ಸಿನಿಮಾ ಎನ್ನಬಹುದು ಅಂತ ಮಾತನಾಡಿದ್ದಾರೆ.